ನಮಸ್ಕಾರ ವೀಕ್ಷಕರೇ, ಆಸ್ಕ್ ಇಂಡಿಯಾಗೆ ಸ್ವಾಗತ. ನಾನು ವಿಠಲ್ ಪವಾರ್. ಬಂಧುಗಳೇ, ನಿನ್ನೆ ಬೆಳಗಾವಿಯಲ್ಲಿ ಒಂದು ನಡೆದಂತಹ ಸಾರ್ವಜನಿಕ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಪ್ರತಿಪಕ್ಷದ ಮಹಿಳಾ ಕಾರ್ಯಕರ್ತರು ಅವರಿಗೆ ಕಪ್ಪು ಬಟ್ಟೆಯನ್ನು ಪ್ರದರ್ಶಿಸಿ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಆ ಪ್ರತಿಭಟನೆಯ ಕಾರಣ ಏನಪ್ಪಾ ಅಂತಂದ್ರೆ, ಅವರು ಕೆಲವೇ 2 ದಿನಗಳ ಹಿಂದೆ ಪಹಲ್ಗಾಮ್ನಲ್ಲಿ ಸುಮಾರು 26 ಜನ ಇವತ್ತು ಉಗ್ರವಾದಿಗಳು ಭಯೋತ್ಪಾದಕರು ಅವರ ಮೇಲೆ ಗುಂಡಿನ ಮಳೆಗರೆದು ಅವರನ್ನು ಹತ್ಯೆಗೆದಂತ ಸಂದರ್ಭದಲ್ಲಿ ಕೂಡ ಭಾರತ ಇನ್ನೂ ಕೂಡ ಯುದ್ಧವನ್ನ ಆರಂಭಿಸುವಂತಹ ಸನ್ನಾಹದಲ್ಲಿರುವ ಸಂದರ್ಭದಲ್ಲಿ ಅದರ ಅವಶ್ಯಕತೆ ಏನಿದೆ ಅಂತ ಪ್ರಶ್ನೆ ಮಾಡಿದ್ದನ್ನ ಖಂಡಿಸಿ ಮಹಿಳಾ ಕಾರ್ಯಕರ್ತರು ಪ್ರತಿಭಟನೆ ಮೂಲಕ ತಮ್ಮ ಒಂದು ಆಕ್ರೋಶವನ್ನು ಹೊರಹಾಕಿದ ಸಂದರ್ಭದಲ್ಲಿ ಅದನ್ನು ನೋಡಿ ವಿಚಲಿತರಾಗಿ ಕೋಪಗೊಂಡು ತಾಳ್ಮೆ ಕಳ್ಕೊಂಡು ವಿವೇಚನೆಯನ್ನ ಕಳ್ಕೊಂಡು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತವರು ಏನ್ ಮಾಡ್ತಾರೆ ಅಂತಂದ್ರೆ, ಅಲ್ಲಿಯ ಸ್ಥಳದಲ್ಲಿ ವೇದಿಕೆಯ ಭದ್ರತೆಯ ಒಂದು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರುವಂತಹ ಎಎಸ್ಪಿ ಆದಂತಹ ನಾರಾಯಣ ಭರಮನಿ ಸಾಹೇಬ್ರನ್ನ ಅವರು ವೇದಿಕೆ ಮೇಲೆ ಏಕವಚನದಿಂದ ಕರೀತಾರೆ. ಯಾರೋ ಅಲ್ಲಿ ಬಾ ಇಲ್ಲಿ ಅಂತ ಕರೆದು ವೇದಿಕೆ ಮೇಲೆ ಕರೆದು ಏಕವಚನದಿಂದ ಮಾತಾಡಿ ಅವರನ್ನ ಹತ್ರ ಬಂದು ಅವರು ವಿಷಯನ ತಿಳಿಸುವಂತ ಸಂದರ್ಭದಲ್ಲಿ ಅವ್ರ ಮೇಲೆ ಕೈ ಎತ್ತಿ ಕೈ ಮಾಡಕ್ ಹೋಗ್ತಾರೆ, ಓಡಿಯೋದಕ್ಕೆ ಕೈ ಎತ್ತಾರೆ. ಇದು ಅತ್ಯಂತ ಒಂದು ಅನಾಗರಿಕವಾದಂತ ವರ್ತನೆಯನ್ನ ಇವತ್ತು ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ತೋರಿಸಿದ್ದಾರೆ. ಈ ಒಂದು ನಡೆಯನ್ನ ನಾವೆಲ್ಲ ಪ್ರಶ್ನಿಸ್ತಾ ಇದ್ದೀವಿ. ಯಾವ ಅಧಿಕಾರ ಇದೆ ನಿಮಗೆ? ಒಂದು ಪೊಲೀಸ್ ಅಧಿಕಾರಿಗಳ ಮೇಲೆ ಆಗಿರಬಹುದು ಅಥವಾ ಬೇರೆ ಯಾರೇ ಅಧಿಕಾರಿಗಳಾಗಿರ್ಬೋದು, ಅವರ ಮೇಲೆ ನಿಮ್ಮ ದರ್ಪವನ್ನು ತೋರಿಸೋದಕ್ಕೆ ಆ ಒಂದು ಗರ್ವ ನಿಮಗೆ ಯಾಕೆ ಬರ್ತಾ ಇದೆ ಅಂತ ನಾವು ಕೇಳ್ತಾ ಇದ್ದೀವಿ. ನಿಮಗೆ ಏನ್ ಅಧಿಕಾರ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇದೇ 3 ತಿಂಗಳ ಹಿಂದೆ ವಿಜಯಪುರದಲ್ಲಿ ಒಂದು ಕಾರ್ಯಕ್ರಮ ನಡೆಯುವಂತ ಸಂದರ್ಭದಲ್ಲಿ ಅಲ್ಲಿ ವೇದಿಕೆ ಮೇಲೆ ಕುಳಿತಂತ ಜಿಲ್ಲಾಧಿಕಾರಿ ಒಬ್ಬರನ್ನ ತೀರಾ ಅವಮಾನಕರವಾಗಿ ಯಾರು ನೀನು ಇಲ್ಲೇ ಕೂತಿದ್ಯಾ, ಇನ್ನೇ ಸ್ವಲ್ಪ ಕೂತ್ಕೋ ಅಂತ ಅಂದ್ಬಿಟ್ಟು ಅವ್ರಿಗೆ ಅತ್ಯಂತ ಅವಮಾನಕರವಾಗಿ ಅವರನ್ನು ನಡೆಸಿದ್ದನ್ನ ನಾವು ಮರ್ಯಾದಕ್ಕೆ ಬರೀ 3 ತಿಂಗಳಾಗಿಲ್ಲ ಅಷ್ಟರಲ್ಲಿ ಅವರು ಮತ್ತೊಂದು ಉದ್ದಟತನದ ಒಂದು ಕೃತ್ಯ ನಿನ್ನೆ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ. ಇದನ್ನ ನಾವು ಖಂಡಿಸ್ತಾ ಇದ್ದೀವಿ, ನಾವು ಪ್ರಶ್ನಿಸ್ತಾ ಇದ್ದೀವಿ. ಯಾರು ಹೇಳೋರು ಕೇಳೋರಿಲ್ಲ ಅಂತ ಅನ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಇದೇನು ಸರ್ವಾಧಿಕಾರಿ ಆಡಳಿತ ಅಂತ ಅನ್ಕೊಂಡಿದ್ದಾರಾ? ಇಲ್ಲಿ ತುಗಲಕ್ ದರ್ಬಾರ್ ನಡೀತಾ ಇದೆ, ನಾನೇನ್ ಮಾಡಿದ್ರು ಕೂಡ ಯಾರು ಪ್ರಶ್ನೆ ಮಾಡೋದು ಅಂತ ಅನ್ಕೊಳ್ತಾ ಇದ್ದಾರಾ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಇವತ್ತು ಇಡೀ ಕರ್ನಾಟಕದ ರಾಜ್ಯದ ಜನತೆ ಇವತ್ತು ನಿಮ್ಮನ್ನ ನೋಡ್ತಾರೆ. ಸಿದ್ದರಾಮಯ್ಯನವರೇ, ನಿಮಗೆ ಇವಾಗ ಇರುವಂತ ಅಧಿಕಾರ ಅದು ಶಾಶ್ವತ ಅಲ್ಲ ಅನ್ನೋದನ್ನ ತಾವು ಮರಿಬಾರ್ದು ಅಂತ ನಾವು ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಇದು ಪ್ರಜೆಗಳು ನಿಮ್ಗೆ ಕೊಟ್ಟಂತ ಒಂದು ಅಧಿಕಾರ. ಈ ಒಂದು ಅಧಿಕಾರದಲ್ಲಿ ತಗೊಂಡು ನೀವು ಮುಖ್ಯಮಂತ್ರಿಗಳಾಗಿ, ನೀವು ಸೇವಕರಾಗಿ ನೀವು ಪ್ರಜೆಗಳಿಗೋಸ್ಕರ ದುಡಿಬೇಕಾಗಿತ್ತು. ಇವತ್ತು ನಿಮ್ಮದೇ ಒಂದು ಕಾರ್ಯಕ್ರಮ ನಡೀಬೇಕು ಅಂತಂದ್ರೆ ಸುಮಾರು 5-6 ದಿನಗಳ ಹಿಂದಿನಿಂದಾನೇ ಪೊಲೀಸ್ ಇಲಾಖೆಯವರು ಕೆಲಸ ಮಾಡಕ್ಕೆ ಆರಂಭ ಮಾಡಿರ್ತಾರೆ. ಆ ಒಂದು ವೇದಿಕೆ ಆಗಿರಬಹುದು, ಸುತ್ತಮುತ್ತಲ ಪರಿಸರ ಆಗಿರಬಹುದು, ಅಲ್ಲಿ ಭದ್ರತಾ ವ್ಯವಸ್ಥೆಗಳ ಬಗ್ಗೆ ಪರಿಶೀಲನೆ ಮಾಡೋಕ್ಕಾಗಿರ್ಬೋದು, ಈ ಎಲ್ಲ ಕೆಲಸಗಳನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ಆ ಒಂದು ಅಧಿಕಾರಿಗಳು ಅವತ್ತು ನಿಸ್ವಾರ್ಥವಾಗಿ ತಮ್ಮ ಒಂದು ಜವಾಬ್ದಾರಿಯನ್ನು, ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ನೀವು ಅವರು ಕೊಡುವಂತ ಮರ್ಯಾದೆ ಇದೇನಾ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಒಂದು IAS, ಒಂದು IPSಗೆ ನೀವು ಮರ್ಯಾದೆ ಕೊಡ್ತಾ ಇಲ್ಲ. IAS, IPS ಮಾಡಬೇಕು ಅಂತಂದ್ರೆ ಸುಮಾರು 15ರಿಂದ 20 ಗಂಟೆಗಳು ಒಂದು ದಿನದಲ್ಲಿ ವ್ಯಯ ಮಾಡಿ ಅವರು ಅಧ್ಯಯನ ಮಾಡಿ ಅಷ್ಟ ಒಂದು ದೊಡ್ಡ ಒಂದು ಪರೀಕ್ಷೆಗಳನ್ನ ಪಾಸ್ ಮಾಡಿ ಇವತ್ತು ದೇಶದ ಮತ್ತು ರಾಜ್ಯದ ಅಭಿವೃದ್ಧಿಗೋಸ್ಕರವಾಗಿ ಶ್ರಮ ಪಡ್ತಿರುವಂತಹ ಅಧಿಕಾರಿ ವರ್ಗವನ್ನ ನಾವು ಎಷ್ಟು ಗೌರವದಿಂದ ನಡೆಸ್ಕೊಳ್ಬೇಕು. ದಿವಸ ಗೌರವವಾಗಿ ಅವರನ್ನು ನಡೆಸ್ಕೊಳ್ದೇನೆ ಇವತ್ತು ಅವರನ್ನೇ ನೀವು ಏಕವಚನದಿಂದ ಮಾತಾಡ್ತಾ ಇದ್ದೀರಿ. ಯಾವ ಮಾದರಿ ನೀವು ಇವತ್ತು ನಮಗೆ ತೋರಿಸ್ಕೊಡ್ತಾ ಇದ್ದೀರಿ? ನಾಳೆ ಮುಂದಿನ ನಮ್ಮ ಯುವ ಜನಾಂಗ ಇವತ್ತು ಎಷ್ಟೋ ಜನ IAS ಮಾಡಬೇಕು ದಿವಸ ಅವರು ಕನಸು ಕಟ್ಟಿಕೊಂಡು ಅಧ್ಯಯನ ಮಾಡ್ತಾ ಇದ್ದಾರೆ. ಮತ್ತೆ ಅವರೆಲ್ಲರೂ ಕೂಡ ಇಂಥ ಘಟನೆಗಳು ನಡೆದಾಗ ಅವರ ಮನಸ್ಸಿಗೆ ಏನು ಪರಿಣಾಮ ಆಗ್ತದೆ? ವೇದಿಕೆ ಕಾರ್ಯಕ್ರಮ, ನಿಮ್ಮ ವೇದಿಕೆ ಜವಾಬ್ದಾರಿ ತಗೊಂಡ ASP ಸಾಹೇಬ್ರ ಮೇಲೆ ನೀವು ಕೈ ಮಾಡಕ್ ಹೋದ್ರಲ್ಲ, ಅವರ ಮನಸ್ಸಿಗೆ ಅವ್ರದ್ದೇನು ತಪ್ಪೇ ಇಲ್ಲ ಅಂತ ಸಂದರ್ಭದಲ್ಲಿ ಅವ್ರ ಮನಸ್ಸಿಗೆ ಎಂತ ಘಾಸಿ ಆಗ್ಬೋದು, ಅವ್ರ ಕುಟುಂಬಕ್ಕೆ ಎಂತ ಘಾಸಿ ಆಗ್ಬೋದು ಅಂತ ಒಂದು ASP ಅಂತ ಒಂದು ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂತಹ ಪದವಿ ಇದ್ದುಕೊಂಡಂತ ವ್ಯಕ್ತಿಗೆ ನೀವು ಕೊಟ್ಟಂತ ಮರ್ಯಾದೆ ಇದೆಯಲ್ಲ, ಅದು ನಿಮ್ಮ ಒಂದು ಸಂಸ್ಕೃತಿನ ತೋರಿಸ್ತಾ ಇದೆ ಸಿದ್ದರಾಮಯ್ಯನವರೇ. ನೀವು ಇದಕ್ಕೋಸ್ಕರವಾಗಿ ನೈತಿಕ ಹೊಣೆ ಹೊತ್ತು ನೀವು ಇವತ್ತಿನ ನಾಡಿನ ಜನತೆ ಮುಂದೆ ಕ್ಷಮೆ ಯಾಚಿಸಬೇಕು. ನಿಮ್ಮ ಕೈಯಿಂದ ಇದು ಆಗ್ತಾ ಇಲ್ಲ. ನಿಮ್ಮ ಮುಖ್ಯಮಂತ್ರಿ ಪದವಿಯನ್ನು ನಿಮಗೆ ನಿಭಾಯಿಸಕ್ಕೆ ಆಗ್ತಾ ಇಲ್ಲ. ನೀವು ಇವತ್ತಿನ ವ್ಯತಿರೇಕದ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ.
ದೇಶ ವಿದ್ರೋಹವಂತ ಹೇಳಿಕೆಗಳನ್ನು ನೀವು ಕೊಡ್ತಾ ಇದ್ದೀರಿ. ನೀವು IAS ಅಧಿಕಾರಿಗಳಿಗೆ ಮರ್ಯಾದೆ ಕೊಡ್ತಾ ಇಲ್ಲ, IPS ಅಧಿಕಾರಿಗಳನ್ನ ತಾವು ಅವಮಾನ ಮಾಡ್ತಾ ಇದ್ದೀರಿ. ನಿಮ್ಮ ಕೈಯಿಂದ ಆಗಲ್ಲ ಅಂತಂದ್ರೆ ನೀವು ದಯವಿಟ್ಟು ಪದವಿಯಿಂದ ಬಿಟ್ಟು ಕೆಳಗಿಳಿರಿ ಅಂತ ಬಿಟ್ಟು ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಈ ಮೂಲಕ ಮುಂದಿನ ದಿನಮಾನಗಳಲ್ಲಿ ಇವತ್ತಿನ ದಿವಸ ನಾವು ರಾಜ್ಯಪಾಲರಿಗೆ ಈ ಮೂಲಕವಾಗಿ ನಾವು ಮನವಿ ಕೊಡ್ತಾ ಇದ್ದೀವಿ. ಇವತ್ತು ಹುಬ್ಬಳ್ಳಿಯ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರವಾಗಿ ಈ ಒಂದು ಸಿದ್ದರಾಮಯ್ಯನವರ ಒಂದು ಕ್ರಮದ ಬಗ್ಗೆ ರಾಜ್ಯದ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ರಾಜ್ಯದಾದ್ಯಂತ ಜನಾಕ್ರೋಶ ಉಂಟಾಗ್ತದೆ, ರಾಜ್ಯದಾದ್ಯಂತ ಉಗ್ರ ಹೋರಾಟಗಳ ಮುಂದಾಗ್ತವೆ. ಇವನ್ बोलो भारत माता की ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಏನು JB ಯುವಕ ಸಂಘ ಹಾಗೂ ಭಗತ್ ಸಿಂಗ್ ಸೇವಾ ಸಂಘದ ವತಿಯಿಂದ ಏನು ನನ್ನ ಮನವಿ ಕೊಟ್ಟಿದ್ದಾರೆ, ಈ ಮನವಿಯನ್ನು ಕಾನೂನು ಪ್ರಕಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮಾನ್ಯ ರಾಜ್ಯಪಾಲರಿಗೆ ತಲುಪಿಸುವಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಇದನ್ನು ಮಾನ್ಯ ರಾಜ್ಯಪಾಲರಿಗೆ ತಲುಪಿಸುವಂಥ ವ್ಯವಸ್ಥೆಗಳನ್ನು ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ನಮಸ್ಕಾರ. ನಾವು ಜೈವಿಕ ಸಂಘದಿಂದ ಇವತ್ತು ಖಂಡಿಸ್ತೇವೆ. ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಬೆಳಗಾಮದಲ್ಲಿ SP ಸಾಹೇಬರಿಗೆ ಕರೆದು ಬಾಲಲ್ಲಿ ಯಾರು ಅಂತ ಕರೆದು ಅವನ ಮೇಲೆ ಕೈ ಮಾಡಕ್ಕೆ ಸಾಹೇಬ್ರ ಮೇಲೆ. ಮತ್ತು 3 ತಿಂಗಳ ಹಿಂದೆ DC ಸಾಹೇಬರು ಕುಂತಿರ್ತಾರೆ ಅದೇ ವೇದಿಕೆ ಮೇಲೆ, ಅವರು ಎಬ್ಬಿಸಿ ಹಿಂದೆ ಕಳಿಸ್ತಾರೆ, ನೀನು ಕುಂದಿರ್ತಿಲ್ಲ ಅಂತ. ಅಂದರೆ ಇವರು ಅಧಿಕಾರಿಗಳಿಗೆ ಏನು ಗೌರವ ಕೊಡೋಂತಾರೆ ಸಿದ್ದರಾಮಯ್ಯವರು. ಮತ್ತು ಓಲೈಕೆ ರಾಜಕಾರಣ ಮಾಡ್ತಾರೆ, ನಮ್ಮ ಸೈನಿಕರ ಮೇಲೆ ಮತ್ತು ಇಲ್ಲದ ಆರೋಪ ಮಾಡ್ತಾರೆ. ಈ ಥರ ಮಾಡೋದ್ರಿಂದ ನಿಮ್ಗೆ ಏನು ಶೋಭೆ ಬರ್ತಿಸ್ತಾರೆ? ಇಲ್ಲದ ದೇಶದಾಗ ನಿಮಗೆ ಅಲ್ಲಿ ಅಷ್ಟು ಪ್ರಚಾರ ಮಾಡಂತಾರೆ ಪಾಕಿಸ್ತಾನದಾಗ, ನೀವು ಕರ್ನಾಟಕಕ್ಕೆ ಲಾಯಕ್ಕಿಲ್ಲ.